ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಏನು ಅಂದರೆ ಇವತ್ತು ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮಗೆ ಏನು ಅದೃಷ್ಟದ ಒಂದು ಬಣ್ಣ ಯಾವುದು ಅಂತ ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನಾದರೂ ಸಮಸ್ಯೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಅದಕ್ಕೆ ಏನಾದರೂ ಒಂದು ಸಮಾಧಾನ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ, ಅದಕ್ಕೇ ರಾಶಿ ನಕ್ಷತ್ರ ಗೊತ್ತಿಲ್ಲದ್ರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಯಾರಿಗೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕಾ ಅಂಥದ್ದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳುಹಿಸಿ. ನಾನು ಖಂಡಿತವಾಗ್ಲೂ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಇರ್ತೇನೆ. ಹಾಗೆಯೇ ಸ್ವಲ್ಪ ಲೇಟ್ ಆದರೂ ಕೂಡ ಬೇಸರ ಪಡ್ಕೋಬೇಡಿ, ಯಾರು ಕರೆಕ್ಟಾಗಿ ಬರೆದು ಕಳಿಸ್ತಾರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ನನ್ನ ಶಿವದೇವರ ಕುರುಬಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ವಾರಕ್ಕೊಮ್ಮೆ ನನ್ನ ಪ್ರೀತಿ ವೀಕ್ಷಕರು ಯಾರ ಮೇಲೆ ಶಿವದೇವರ ಕುರುಬಜ ದೇವದ ಆಶೀರ್ವಾದ ಅಂತ ನಾನು ಹೆಸರನ್ನು ಓದಿ ಹೇಳುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಹಾಗೆಯೇ ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಕುರುಬಜ ದೇವದ ಆಶೀರ್ವಾದ ಅಂತ ನೋಡೋದಾದರೆ, ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಬಿಂದು ಭಾರತಿ, ಹಾಗೆಯೇ ಶ್ರೀನಿವಾಸ ಮೂರ್ತಿ, ಗುರುಸ್ವಾಮಿ, ಅಕ್ಷತಾ ಶೆಟ್ಟಿ, ಎಂ ವಿ ಲಕ್ಷ್ಮಿ, ಹೇಮಾವತಿ, ಸುಮಿತ್ರಾ ಶೆಟ್ಟಿ, ಸೃಜನ್ ಶೆಟ್ಟಿ, ಜ್ಯೋತಿ ಚಿತ್ರಾಪುರ್, ವೈಷ್ಣವಿ, ಶೈಲಾ ಹಿರೇಮಠ್, ನಾಗು, ಪ್ರಶಾಂತ್ ಕುಮಾರ್, ಶಂಕರ್, ಪ್ರಶಾಂತ್ ಶಂಕರ್, ರಜನಿ ಟಿ ಎಂ, ವಸಂತ ಕುಮಾರಿ ದೀಕ್ಷಿತ. ಇವರ ಮೇಲೆ ಇದೆ ನನ್ನ ಶಿವದೇವರ ಕುರುಬಜ ದೇವರ ಆಶೀರ್ವಾದ. ಮತ್ತು ನನ್ನ ಒಂದು ಪ್ರೀತಿ ಪಾತ್ರರು, ಯಾವತ್ತೂ ಪ್ರೀತಿ ಪಾತ್ರರು. ಹಾಗೆ ನನ್ನ ಪ್ರಾರ್ಥನೆಯಲ್ಲೂ ಕೂಡ ಇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಹಾಗೆಯೇ ಶೈಲಾ, ದಯವಿಟ್ಟು ನನ್ನ ಚಾನಲನ್ನು ಏನಾದರೂ ನೀವು ನೋಡ್ತಾ ಇದ್ದರೆ, ನನ್ನ ಪ್ರೀತಿ ವೀಕ್ಷಕಿ ಶೈಲಾ ಹಿರೇಮಠ್ ಅವರ ಮಗಳದ್ದು ಬರ್ಡೇ ಇತ್ತು ಒಂದು 12 ದಿವಸದ ಹಿಂದೆ ರಕ್ಷಿತಂದು. ಆಗ ಅವರು ಅದಕ್ಕೆ ಧನ್ಯವಾದ ಹೇಳಿ ನನಗೆ ಮೆಸೇಜ್ ಮಾಡಿದ್ರು. ಹಾಗೆ ಬೇರೆ 1-2 ಪ್ರಶ್ನೆನೂ ಕೂಡ ಹಾಕಿದ್ರು, ಹೇಳಿ ಅಮ್ಮ ಇದಕ್ಕೆ ಈ ಥರ ಏನು ಮಾಡಬೇಕು ಅಂತ. ಪಾಪ ಅದು ಇವತ್ತು ಬೆಳಗ್ಗೆ ಯಾಕೆ ಅಂತ ಗೊತ್ತಿಲ್ಲ, YT ಸ್ಟುಡಿಯೋದಲ್ಲಿ ಕೆಲವೊಂದು ಮೆಸೇಜ್ ಈಗ ಕಾಣಿಸ್ತಾನೆ ಇರೋದಿಲ್ಲ. ನಿಮಗೆ ಏನಾದರೂ ನೀವು ಮೆಸೇಜ್ ಹಾಕಿರ್ತೀರಿ, ನನಗೆ ಕಾಣೋದಿಲ್ಲ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಕಾಣಿಸಿದರೆ. ಆದರೂ ಏನಾಗುತ್ತೆ, ಇವತ್ತು ಸಿಗ್ತಾ ಇದೆ, 12 ದಿವಸ ಆದಮೇಲೆ ಸಿಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ಉತ್ತರಿಸಿದ್ದೇನೆ ಶೈಲಾ, ದಯವಿಟ್ಟು ಗಮನಿಸಿ. ಯಾರಿಗೂ ನಾನು ನೋವು ಕೊಡುವವಳು ಅಲ್ಲ, ನಾನು ನಿಮ್ಮ ನೋವಿಗೆ ಧ್ವನಿ ಆಗುವವಳು, ಅದು ನಿಮ್ಗೆ ಗೊತ್ತಿರ್ಬೋದು. ಹಾಗೆ ನನಗೆ ತುಂಬ ಬೇಸರ ಆಯಿತು, ಯಾಕೆ ಇಷ್ಟರವರೆಗೆ ಅದು ಕಾಣಲಿಲ್ಲ ಅಂದರೆ ಗೊತ್ತಿಲ್ಲ, ನನಗೆ ಕಾರಣ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಟೆಕ್ನಿಕಲ್ ಪ್ರಾಬ್ಲಮ್ಮು ಏನೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾರಿಗಾದರೂ, ಶೈಲಾ ಅಂತಲ್ಲ, ಯಾರಿಗಾದರೂ ಏನಾದರೂ ಒಂದು ಮೆಸೇಜ್ ಹಾಕ್ತೀರಿ, ಏನಾದರೂ ನಾನು ಉತ್ತರ ಕೊಡಲಿಲ್ಲ ಅಂದರೆ ಅದು ನನಗೆ ನನ್ನ YT ಸ್ಟುಡಿಯೋದಲ್ಲಿ ಕಾಣಲಿಲ್ಲ ಅಂತಲೇ ಅರ್ಥ. ಹಾಗೆ ಏನು ಕಲರ್ಸ್ ಅಂದರೆ ನಿಮ್ಮ ಅದೃಷ್ಟ ಬಣ್ಣ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವುದು ಅಂತ ನೋಡೋದಾದರೆ, ಈ ಒಂದು ಬಣ್ಣಗಳನ್ನು ಆದಷ್ಟು ನೀವು ಡ್ರೆಸ್ ಆಗಿರ್ಬೋದು ಯಾವುದಕ್ಕೆ ಆದರೂ ಬಳಸಿದ್ರೆ ತುಂಬ ಅದೃಷ್ಟ ತರುವಂಥದ್ದು. ಅದು ಮೇಷರಾಶಿಗೆ ಬಂದುಬಿಟ್ಟು ಬಿಳಿ ಮತ್ತು ಕೆಂಪು. ಬಿಳಿ ಮತ್ತು ಕೆಂಪು ಮೇಷರಾಶಿಯವರಿಗೆ ಒಂದು ಅದೃಷ್ಟದ ಕಲರ್. ಹಾಗೆಯೇ ಬಿಳಿ ಮತ್ತು ನೀಲಿ ವೃಷಭ ರಾಶಿಯವರಿಗೆ, ಬಿಳಿ ಮತ್ತು ನೀಲಿ ವೃಷಭ ರಾಶಿಗೆ. ಮಿಥುನಕ್ಕೆ ನೋಡೋದಾದರೆ ಹಸಿರು ಮತ್ತು ಹಳದಿ, ಗ್ರೀನ್ ಆ್ಯಂಡ್ ಯೆಲ್ಲೋ. ಹಾಗೆಯೇ ಕರ್ಕಾಟಕ ರಾಶಿಗೆ ಬಂದುಬಿಟ್ಟು ಬಿಳಿ ಮತ್ತು ಕೆಂಪು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕರ್ಕಾಟಕ ರಾಶಿ ಆದಮೇಲೆ ಸಿಂಹರಾಶಿಗೆ ಗುಲಾಬಿ ಮತ್ತು ಕೆಂಪು ಬಣ್ಣ ತುಂಬ ಅದೃಷ್ಟ ತರುವಂಥದ್ದು ಅಂತಲೇ ಹೇಳಬಹುದು. ಹಾಗೆಯೇ ಕನ್ಯಾ ರಾಶಿಗೆ ಹಸಿರು ಮತ್ತು ಹಳದಿ, ಗ್ರೀನ್ ಆ್ಯಂಡ್ ಯೆಲ್ಲೋ. ಹಾಗೆಯೇ ಕನ್ಯಾ ರಾಶಿ ನಂತರ ಬರುವಂಥದ್ದು ತುಲಾರಾಶಿಗೆ ಬಿಳಿ ಮತ್ತು ನೀಲಿ. ಯಾಕೆ ಬರುತ್ತೆ, ಒಂದೊಂದು ರಾಶಿಗೆ 2, ಈಗ ವೃಷಭಕ್ಕೂ ಅದೇ ಬಂತು, ತುಲಾಕ್ಕೆ ಅಧಿಪತಿ ಒಂದೇ ಆಗಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆಗ ಅದು ಕಲರ್ ಕೂಡ ಸೇಮ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ತುಲಾ ಆದಮೇಲೆ ವೃಶ್ಚಿಕ ರಾಶಿಗೆ ಬಂದುಬಿಟ್ಟು ಕೆಂಪು ಮತ್ತು ಕಿತ್ತಳೆ ಬಣ್ಣ ನಿಮಗೆ ಅದೃಷ್ಟ ತರುವಂಥ ಬಣ್ಣಗಳು. ಹಾಗೆಯೇ ನೆಕ್ಸ್ಟ್ ವೃಶ್ಚಿಕ ಆದಮೇಲೆ ಧನುರಾಶಿಗೆ ಯಾವುದು ಅಂತ ನೋಡೋದಾದರೆ ಹಳದಿ ಮತ್ತು ಕೆಂಪು, ಯೆಲ್ಲೋ ಮತ್ತು ರೆಡ್. ಈ ಕಲರ್ ನಾನು ಏನು ಹೇಳ್ತೇನೆ ಅದು ನಿಮಗೆ ಅದೃಷ್ಟದ ಕಲರ್. ನೀವು ಅದರ ಒಂದು ಡ್ರೆಸ್ ಅದನ್ನು ಆದಷ್ಟು ಇಂಥ ಕಲರಲ್ಲೇ ನೀವು ಡ್ರೆಸ್ಸನ್ನು ಹಾಕುವಂಥದ್ದು ಆಗಿರ್ಬೋದು, ಅಥವಾ ಯಾವುದೇ ಒಂದು ಇದಕ್ಕೆ ಈ ಒಂದು ಕಲರನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದಾಗುವಂಥದ್ದು. ಮಕರ ರಾಶಿಗೆ ಬಂದುಬಿಟ್ಟು ನೀಲಿ ಮತ್ತು ಕಪ್ಪು. ಯಾಕಂದರೆ ಶನಿದೇವರು ಅಂತ ಬರುವಾಗ ಅದು ಕಪ್ಪು ಕಲ್ಲರ್, ಅವರ ಒಂದು ಇಷ್ಟವಾದ ಕಲ್ಲರ್ ಯಾರ್ದು, ಶನಿದೇವರದು. ಹಾಗೆ ನೀಲಿ ಮತ್ತು ಕಪ್ಪು ಮಕರ ರಾಶಿಯವರಿಗೆ. ಹಾಗೆಯೇ ಮಕರ ರಾಶಿ ನೆಕ್ಸ್ಟ್ ನೋಡುವಂಥದ್ದು ಕುಂಭರಾಶಿಗೆ ಕೂಡ ಶನಿದೇವರೇ ಅಧಿಪತಿ ಆಗಿರೋದ್ರಿಂದ ಅದೇ ಕಲರ್ ಆಗಿರುತ್ತೆ, ನೀಲಿ ಮತ್ತು ಕಪ್ಪಾಗಿರುತ್ತೆ.
ಈ ಒಂದು ಬಣ್ಣಗಳನ್ನೇ ನೀವು ಏನು ಜಾಸ್ತಿಯಾಗಿ ಧರಿಸಿದರೆ ನಿಮಗೆ ಒಂದು ಅದೃಷ್ಟ ಥರ. ನಾನು ಏನು ಹೇಳ್ತೇನೆ, ಈ ಥರ ರಾಶಿಗೆ ಅನುಗುಣವಾಗಿ ಎಲ್ಲವನ್ನು ಹೇಳ್ತೇನೆ, ಅದನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಅದನ್ನೇ ಒಂದು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಒಂದು ಇದಕ್ಕೆ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮೀನರಾಶಿಗೆ ಹಳದಿ ಮತ್ತು ಹಸಿರು, ಅವರ ಅಧಿಪತಿ ಯಾರು? ಗುರು. ಯಾರದು? ಮೀನರಾಶಿದು ಹಳದಿ ಮತ್ತು ಹಸಿರು ಅವರದ್ದು ಏನು ಅದೃಷ್ಟದ ಬಣ್ಣ ಅಂತ ಹೇಳ್ಬೋದು. ಇದು ಅದೃಷ್ಟದ ಬಣ್ಣ. ಹಾಗೆಯೇ ಮುಂದೆ ಬೇರೆ ಬೇರೆ ಆದಂಥ ಒಂದು ನಿಮಗೆ ಏನು ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋವನ್ನು ಹಾಕ್ತೇನೆ ರಾಶಿಗೆ ಅನುಗುಣವಾಗಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.